ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ. ಅರಳಾಡು ಸಂದ್ರ ಗ್ರಾಮದಲ್ಲಿ ಕಳೆದ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ 6 ಕಾಡಾನೆಗಳ ಹಿಂಡು ರೈತರ ಜಮೀನಿನ ಮೇಲೆ ದಾಳಿ ನಡೆಸಿ ರೈತ ಬೆಳೆದಿದ್ದ ಬೆಳೆಯನ್ನು ತುಳಿದು ಹಾನಿ ಮಾಡಿರುವ ಘಟನೆ ನಡೆದಿದೆ. ಜಮೀನಿನ ಮೇಲೆ ದಾಳಿ ಮಾಡಿದ ಕಾಡಾನೆಗಳು ಇಂದು ಸುಮಾರು 20 ಸಪೋಟ ಗಿಡಗಳು, 10 ತೆಂಗಿನ ಮರಗಳು ಹಾಗೂ 5 ಮಾವಿನ ಮರಗಳನ್ನು ತುಳಿದು ನಾಶ ಮಾಡಿದೆ. ಕಳೆದ 20 ವರ್ಷಗಳಿಂದಲೂ ನಿರಂತರ ವ್ಯವಸಾಯ ಮಾಡುವುದು ದುರಂತವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಕಾಡಾನೆ ದಾಳಿ ತಡೆಗಟ್ಟುವಂತೆ 10 ಬಾರಿ ಪ್ರತಿಭಟನೆ ಮಾಡಿದರೂ ಪ್ರಯೋಜನವಾಗಿಲ್ಲ. ಸ್ವತಃ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಸಿಪಿ ಯೋಗೇಶ್ವರ್ ಗ್ರಾಮಗಳಿಗೆ ಬಂದು ರೈತರೊಂದಿಗೆ ಸಭೆ ನಡೆಸಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಭರವಸೆ ನೀಡಿದ್ದರು. ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆನೆ ಅವಳಿಗೆ ನಾವು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಲಾಸ್ಟ್ ಮೂಮೆಂಟ್ಗೆ ನಾವೇ ಏನು ಪ್ರಾಣ ಕಳ್ಕೋಬೇಕಾದಂಥ ಪರಿಸ್ಥಿತಿ ಬರ್ತಾಯಿದೆ. ಇವತ್ತು ಅದ್ರದ್ದು ಅದರಿಂದ ಏನು ಆದಾಯ ಮಾಡಿದ್ದೀವಿ ಅಂತ ಗೊತ್ತಾಯ್ತಾ ಇಲ್ಲ. ಇವತ್ತು ಈ ಪರಿಸ್ಥಿತಿ ಏನಾಯ್ತದೆ ರೈತರದ್ದು ಅಂದರೆ, ನಮ್ಮ ಮನೆ ಮಕ್ಳುಗಳೆಲ್ಲನೂ ಲಾಸ್ಟ್ಗೆ ಒಂದು ಯಾವ್ದಾರು ವಾಚ್ಮೆನ್ ಕೆಲಸ ಸಿಕ್ಕಿದ್ರೆ ಕಳಿಸ್ಬೇಕು ಅನ್ನೋ ಮಟ್ಟಿಗೆ ಆಗಿಬಿಡ್ತದೆ. ವ್ಯವಸಾಯ ಮಾಡಬೇಕು ಅಂತ ಬಂದು ನಾವಿಗೆ ಸಿಗಾಕೊಂಡು ಇವತ್ತು ಅನುಭವಿಸ್ತಾ ಇರೋ ಪರಿಸ್ಥಿತಿ ಎಂಥ ಅಗೆಯವ್ರಿಗೂ ಬೇಡ ಅನ್ನೋಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಊರಿನ ಪರಿಸ್ಥಿತಿ ಯಾವ ಕೀಳು ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಇದು ನೋಡಿ ಗೊತ್ತಾಯ್ತದೆ.